ಪ್ರಾಚೀನ ಕಾಲದಲ್ಲಿ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯನೆಂದು ಬಲಶಾಲಿ ರಾಜನಿದ್ದ. ಅವನು ಧೈರ್ಯವಂತ, ನೀತಿವಂತ ಮತ್ತು ಪ್ರಜಾಪಾಲಕನಾಗಿದ್ದನು. ಒಂದು ದಿನ ಮಧ್ಯರಾತ್ರಿ ಅವನ ಅರಮನೆಗೆ ಒಬ್ಬ ತಾಂತ್ರಿಕನು ಬಂದು, ಓ ರಾಜನೇ, ನಾನು ಒಂದು ತಪಸ್ಸು ಮಾಡಲು ಬೇತಾಳನನ್ನು ಹಿಡಿದು ತಂದಾಗ ಮಾತ್ರ ಪೂರ್ಣವಾಗುತ್ತದೆ. ನೀನೇ ಅವನನ್ನು ಕಾಡಿನಲ್ಲಿರುವ ಗಿಡದಿಂದ ತೆಗೆದು ತಂದು ಕೊಡಬೇಕು ಎಂದು ಕೇಳಿದನು. ವಿಕ್ರಮನು ಧೈರ್ಯದಿಂದ ಒಪ್ಪಿಕೊಂಡು ಕತ್ತಿ ಹಿಡಿದು ಆ ಗಹನ ಕಾಡಿಗೆ ಹೋದನು. ಆ ಕಾಡಿನಲ್ಲಿ ಉಳುಕದ ಚಾಟೆಗಳು, ಗಾಳಿಯ ಉರಿದ ಹಬ್ಬು, ಹತ್ತಿರದ ಚಿರತೆಗಳ ಘರ್ಜನೆಗಳು ಆತನ ಮನಸ್ಸಿಗೆ ಭಯ ಹುಟ್ಟಿಸುತ್ತಿದ್ದವು. ಆದರೆ ವಿಕ್ರಮನು ಅಂಜದೆ ಮುಂದೆ ನಡೆದುಕೊಂಡನು. ಬೇತಲನ್ನು ಒಂದು ಮರದ ಮೇಲೆ ಲಟ್ಕಾಡ್ತಾ ಇದ್ದನು. ವಿಕ್ರಮನು ಆ ಬೇತಲನನ್ನು ಹಿಡಿದು ತನ್ನ ಬೆನ್ನು ಮೇಲೆ ಹಾಕಿಕೊಂಡನು. ಅಷ್ಟರಲ್ಲಿ ಬೇತಳನು ಮಾತನಾಡಲು ಶುರು ಮಾಡಿದನು. ಓ ರಾಜ, ನಾನು ನಿನಗೆ ಒಂದು ಕತೆಯನ್ನು ಹೇಳುತ್ತೇನೆ. ಆದರೆ ಆ ಕತೆಯಲ್ಲಿ ಉತ್ತರ ತಿಳಿದಿದ್ದರೂ ನೀನು ಉತ್ತರ ಹೇಳ್ಬಿಟ್ರೆ ನಾನು ಮತ್ತೆ ಮರಕ್ಕೆ ಹಾರಿ ಹೋಗುತ್ತೇನೆ. ವಿಕ್ರಮನು ನಿಶ್ಶಬ್ದವಾಗಿ ಕೇಳಲು ನಿರ್ಧರಿಸಿದನು. ಬೇತಾಳನು ತನ್ನ ಮೊದಲ ಕಥೆಯನ್ನು ಆರಂಭಿಸಿದನು. ಒಂದು ರಾಜಕುಮಾರಿ ಮತ್ತು ಇಬ್ಬರು ರಾಜಕುಮಾರರ ಬಗ್ಗೆ. ಇಬ್ಬರು ರಾಜಕುಮಾರರು ಆಕೆಯನ್ನು ಪ್ರೀತಿಸುತ್ತಿದ್ದರು. ಇಬ್ಬರೂ ಸಮಾನ ಶೂರರು. ಆಕೆಯ ಪೋಷಕರಿಗೆ ಯಾರಿಗೆ ಕೊಡಬೇಕೆಂದು ಗೊತ್ತಾಗುತ್ತಿರಲಿಲ್ಲ. ಅವನಲ್ಲಿ ಕೇಳ್ತಾನು, ಓ ರಾಜ, ಇಷ್ಟೆಲ್ಲ ಗೊತ್ತಾದಾಗ ಆ ರಾಜಕುಮಾರಿಯಲ್ಲಿ ಯಾರು ಶ್ರೇಷ್ಠ ಪತಿ ಆಗ್ಬೋದು? ಇಲ್ಲಿ ಕತೆ ನಿಲ್ಸಿ ಬೇತಾಳನು ನಗುಹಾಸ್ಯದಿಂದ, ನೀವು ಉತ್ತರ ಹೇಳಿ ರಾಜ, ಇಲ್ವಾದ್ರೆ ನಾನು ಮರಕ್ಕೆ ಹಾರಿ ಹೋಗ್ತೇನೆ ಎಂದು ಹೇಳಿದನು. ರಾಜ ವಿಕ್ರಮನ್ ಮುಖದಲ್ಲಿ ಉಗುರು ಮುಡಿತು. ಆದರೆ ಅವನು ಧೈರ್ಯವಾಗಿ ಉತ್ತರ ನೀಡಲು ನಿರ್ಧಾರ ಮಾಡಿಕೊಂಡನು. ಮುಂದಿನ ಭಾಗದಲ್ಲಿ ಮುಂದುವರೆಯಲಿದೆ.